ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. 16ನೆಯ ಸೂತ್ರ ಪರಿಣಾಮತ್ರಯ ಸಂಯಮಾತ್ ಅತೀತಾನಾಗತ ಜ್ಞಾನಂ. ಈ ಪರಿಣಾಮ ಅನ್ನೋ ಶಬ್ದ ಇದೆಯಲ್ಲ, ಪರಿಣಾಮ ಅನ್ನುವಂತಹ ಶಬ್ದ ಅದು ಸಾಂದರ್ಭಿಕವಾಗಿ ಬೇರೆ ಬೇರೆ ಅರ್ಥವನ್ನು ಕೊಡುತ್ತೆ. ನಮ್ಮ ಶರಣರ ವಚನಗಳ ಪರಿಭಾಷೆಯಲ್ಲಿ ಪರಿಣಾಮ ಅಂದರೆ ತೃಪ್ತಿ ಅಂತ ಅರ್ಥ ಇದೆ. ಅಂದರೆ ಮಹಾದೇವಿ ಅಕ್ಕನವರ ಪ್ರಸಿದ್ಧವಾದ ಒಂದು ವಚನ ಬರುತ್ತೆ, ಗೊತ್ತು ನಿಮಗೆಲ್ಲ. ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ನೀನು. ಅದರಲ್ಲಿ ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನ್ನೊಲ್ಲೆಯ ನೀನು. ಯಾರು ಪರಿಣಾಮಿಗಳಲ್ವೋ ಅಂದರೆ ತೃಪ್ತರಲ್ವೋ ಜೀವನದಲ್ಲಿ, ಬರೇ ಅತೃಪ್ತಿನೇ ಇದ್ದರೆ ಅವರು ನೈವೇದ್ಯವನ್ನು ಪರಮಾತ್ಮ ಸ್ವೀಕಾರ ಮಾಡಲ್ಲ. ಅಂದರೆ ಅವರಿಗೆ ತೃಪ್ತಿ ಇಲ್ಲ, ಬರೀ ಬೇಡೋದು ಬೇಡೋದು, ಇನ್ನೂ ಜಾಸ್ತಿ ಬೇಕು ಇನ್ನೂ ಜಾಸ್ತಿ ಬೇಕು ಅನ್ನುವ ಹಪಹಪಿ. ಅದು ಒಳ್ಳೆಯ ಶಬ್ದ. ಪರಿಣಾಮಕ್ಕೆ ವಿರುದ್ಧವಾದ ಶಬ್ದ ಅಂದರೆ ಹಪಹಪಿ. ಇದ್ದರೆ ಅವನು ನೈವೇದ್ಯ ಕೊಟ್ಟರೆ ಪರಮಾತ್ಮ ಸ್ವೀಕರಿಸ್ತಾನೋ ಬಿಡ್ತಾನೋ ಬಿಟ್ಬಿಡೋಣ, ಅವನಿಗೂ ಸಮಾಧಾನ ಇರಲ್ಲ, ಅವನ ಜೊತೆ ಇದ್ದವ್ರಿಗೂ ಸಮಾಧಾನ ಇರಲ್ಲ. ಯಾರಿಗೆ ಹಪಹಪಿ ಇರುತ್ತಲ್ಲ ಅವರಿಗೆ. ಆ ಅರ್ಥದಲ್ಲಿ, ತೃಪ್ತಿ ಎನ್ನುವ ಅರ್ಥದಲ್ಲಿ ಪರಿಣಾಮ ಅನ್ನೋ ಶಬ್ದ ಬಳಸ್ತಾರೆ. ಇಲ್ಲಿ ಪರಿಣಾಮತ್ರಯ ಅಂತ ಬಳಸಿದ್ದಾರೆ. ಯಾರು ಪರಿಣಾಮತ್ರಯಗಳಲ್ಲಿ ಸಂಯಮಾತ್ ಅಂದರೆ ಸಂಯಮವನ್ನು ಸಾಧಿಸ್ತಾರೋ, ಸಮಾಧಾನವಾಗಿರ್ತಾರೋ, ಅವರುಗಳಿಗೆ ಅತೀತ ಮತ್ತು ಅನಾಗತ ಜ್ಞಾನ ಉಂಟಾಗುತ್ತದೆ. ಅತೀತ ಅಂದರೆ ಭೂತಕಾಲ, ಅನಾಗತ ಅಂದರೆ ಮುಂದಿಂದು ಅಂದರೆ ಭವಿಷ್ಯತ್ ಕಾಲ. ಅದರಲ್ಲಿ ಏನಾಗತ್ತೆ ಅನ್ನೋದು ತಿಳಿಯುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಪರಿಣಾಮತ್ರಯ ಅಂದ್ರೆ ಇಲ್ಲಿ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಂತ ಇಟ್ಕೊಳ್ಬಹುದು. ಅಂದರೆ ದೇಹದ ಮೇಲೆ ಏನೇ ಕಠಿಣ ಪ್ರಸಂಗಗಳು ಬರಲಿ ಅದನ್ನು ತಡ್ಕೊಳ್ಳೋದು, ಮಾನಸಿಕ ದುಃಖಗಳನ್ನು ನಿವಾರಿಸ್ಕೊಂಡು ಶಾಂತವಾಗಿರೋದು. ಶಾಂತಿ ಉದಯಿಸ್ತದೆ, ಪ್ರಶಾಂತತೆ ಉದಯಿಸ್ತದೆ ಅಂತ ಹೇಳಿದ್ರಲ್ಲ ಹಿಂದಿನ ಸೂತ್ರಗಳಲ್ಲಿ, ಅದನ್ನು ಸಾಧಿಸ್ಕೊಳ್ಳೋದು. ಆಧ್ಯಾತ್ಮಿಕವಾಗಿ ಏನೇ ಕಷ್ಟಗಳು ಬಂದರೂ ಅಥವಾ ಏನೇ ಸಿದ್ಧಿಗಳು ಬಂದರೂ, ಎರಡೂ ಬರ್ತವೆ. ಮಾನ ಸನ್ಮಾನ, ಕಡೆಗೆ ಅಪಮಾನ, ಈ ಎಲ್ಲವನ್ನೂ ಅವನು ಸಹಿಸ್ಕೊಂಡು ಗಟ್ಟಿಯಾಗಿ ನಿಂತರೆ, ಅಂದರೆ ಸಂಯಮವನ್ನು ಸಾಧಿಸಿದರೆ ಅವನಿಗೆ ಭೂತ ಮತ್ತು ಭವಿಷ್ಯದ ಜ್ಞಾನ ಉಂಟಾಗ್ತದೆ. ಭೂತ ಅಂದರೆ ಇಲ್ಲಿ ಪಂಚಭೂತಗಳಲ್ಲ, ಕಳೆದು ಹೋದ ಅಂತ. ಮತ್ತು ಅನಾಗತ ಅಂದರೆ ಭವಿಷ್ಯತ್. ಹಾಗಾದರೆ ಭವಿಷ್ಯತ್ ಜ್ಞಾನ ಉಂಟಾಗುತ್ತೆ ಅಂದರೆ ಅವನಿಗೆ ನಾಳೆ ಏನೆಲ್ಲ ಗೊತ್ತಾಗ್ಬಿಡುತ್ತಾ? ಅವನೇನು ಜ್ಯೋತಿಷಿ ಆಗ್ಬಿಡ್ತಾನ? ಇಲ್ಲ, ಹಂಗೇನಲ್ಲ. ಇಲ್ಲಿ ಭೂತ ಮತ್ತು ಭವಿಷ್ಯದ ಜ್ಞಾನ ಪಡ್ಕೊಳ್ಳೋದು ಅಂದರೆ ಅಗತ್ಯಕ್ಕೆ ಅನುಸಾರವಾಗಿ ಅವನಿಗೆ ಸಾಮಾನ್ಯ ಜ್ಞಾನ ಮತ್ತು ಮುಂದಿನದೇನಾಗತ್ತೆ, ಇದರಿಂದ ಹೀಗೆ ನಡ್ಕೊಂಡ್ರೆ ಏನಾಗುತ್ತೆ, ಹೀಗೆ ನಡ್ಕೊಳ್ಳೋದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋಂಥ ಒಂದು ವಿವೇಕ ಉಂಟಾಗುತ್ತೆ. ವಿವೇಕೋದಯ ಅಂತ ಕರಿಬೋದು ಇದಕ್ಕೆ. ಇದು ಪ್ರತಿಯೊಬ್ಬರಿಗೂ ಉಂಟಾಗುತ್ತೆ. ಸ್ವಲ್ಪ ದೀರ್ಘಕಾಲ ಯಾವುದೇ ಕ್ಷೇತ್ರದಲ್ಲಿರಲಿ ಪ್ರಾಮಾಣಿಕವಾಗಿ ಮತ್ತು ಪರಿಶ್ರಮದಿಂದ ಕೆಲಸ ಮಾಡ್ತಾ ಹೋದರೆ, ಯೋಗ ಮಾರ್ಗನೇ ಬೇಕು ಅಂತಿಲ್ಲ. ಯೋಗ ಮಾರ್ಗ ಇಲ್ಲದೇ ಇದ್ರೂ ಕೂಡ ಕಾಯಕ ಮಾರ್ಗದಲ್ಲಿಯೂ ಎಷ್ಟೋ ಜನ ಅಜ್ಜಿದಿರು, ಓದದೇ ಇದ್ದವರು,
ಅಂದರೆ ಅಕ್ಷರ ಜ್ಞಾನವೇ ಇಲ್ಲದೆ ಇರ್ತಕ್ಕಂಥವರು ಪ್ರಪಂಚ ಜ್ಞಾನವನ್ನು ಚೆನ್ನಾಗಿ ತಿಳ್ಕೊಂಡು ಬೇರೆಯವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಮತ್ತು ತಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಜಾಣತನದಿಂದ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದನ್ನು ಲೌಕಿಕರಲ್ಲೂ ಕಾಣ್ತೀವಿ. ಇನ್ನು ಬೇಕಾದರೆ ಕೆಲವು ಸಾರಿ ಅಧ್ಯಾತ್ಮ ಜೀವಿಗಳಲ್ಲೇ ಯಾರು ಸಂಸಾರ ಬಿಟ್ಟು ತ್ಯಾಗಿಗಳಾಗಿದ್ದೀವಿ ಅಂತ ಹೇಳಿ ಕಾವಿ ಧರಿಸ್ಕೊಂಡು ಮಠಪೀಠಗಳಲ್ಲಿ ಕೂತ್ಕೊಂಡವ್ರಿಗೂ ಹೊಳಿಲಾರದ ವಿವೇಕ, ಹೊಳಿಲಾರದ ಜ್ಞಾನ ಕೆಲವು ಸಾರಿ ಗೃಹಸ್ಥರು ಅನ್ನಿಸ್ಕೊಂಡಂಥವ್ರಿಗೆ ಹೊಳೆದಿದೆ. ಅಂಥವರು ತಮ್ಮ ಗುರುಗಳಿಗೆ ಸಲಹೆ ಕೊಟ್ಟಿರ್ತಕ್ಕಂಥದ್ದು, ಉತ್ತಮ ಸಲಹೆಗಳನ್ನು ಕೊಟ್ಟಿರ್ತಕ್ಕಂಥದ್ದುಂಟು. ಕಾರಣ ಏನು ಅಂದರೆ ಸಂಯಮ ಬುದ್ಧಿ, ತಾಳ್ಮೆ. ಸಂಯಮ ಅನ್ನೋದಕ್ಕೆ ಕನ್ನಡದಲ್ಲಿ ತಾಳ್ಮೆ ಅನ್ನೋದು ಬಹಳ ಸರಿಯಾದ ಶಬ್ದ ಅಂತ ಕಾಣುತ್ತೆ. ಅದಕ್ಕೆ ನಿಜಗುಣ ಶಿವಿಗಳು ಕೂಡ ಹೇಳ್ತಾರೆ, ತಾಳಿಕೆಗಿಂತ ತಪವಿಲ್ಲ. ತಾಳ್ಮೆ ಇದೆಯಲ್ಲ, ಅದರಂತಹ ತಪಸ್ಸು ಮತ್ತೊಂದಿಲ್ಲ. ತಪಸ್ವಿಗಿಂತಲೂ ಶ್ರೇಷ್ಠ ತಾಳ್ಮೆಯುಳ್ಳಂಥ ವ್ಯಕ್ತಿ. ಮತ್ತು ಅವನ ಜೀವನ ಅಥವಾ ಆಕೆಯ ಜೀವನ ಸುಂದರ ಮತ್ತು ಸಹ್ಯ, ಖುಷಿಯಾಗತ್ತೆ. ಅವರು ತಾಳ್ಮೆ ಮನುಷ್ಯರು, ಸಮಾಧಾನ ಜೀವಿಗಳು ಮತ್ತು ಸರಿಯಾದ ನಿರ್ಣಯ ತೆಗೆದುಕೊಳ್ತಕ್ಕಂಥವ್ರು ಇರ್ತಾರಲ್ಲ, ಅವರಿಗೆ ಯಾವ ಸಿದ್ಧಿ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಆದರೆ ಅವ್ರ ಬದುಕು ಯೋಗಿಯ ಬದುಕಿಗೆ ಬಹಳ ಸಮೀಪ, ಅಥವಾ ಯೋಗಿಯ ಬದುಕು ತಪಸ್ವಿಯ ಬದುಕಿಗಿಂತಲೂ ಶ್ರೇಷ್ಠ ಆಗುತ್ತೆ. ಯಾಕಂದರೆ ಅವರ ಬದುಕು, ಅವರು ಸಂಸಾರದಲ್ಲೇ ಇದ್ದರೂ ಕೂಡ ಪರರಿಗಾಗಿ ಬದುಕ್ತಿರ್ತಾರೆ ಒಳಗಡೆ. ಅಂದರೆ ತನ್ನ ಮಕ್ಕಳಿಗಾಗಿ ಅಥವಾ ತನ್ನ ಗಂಡನ ಸೇವೆಗಾಗಿಯೋ ಹೆಂಡತಿಯ ಸೇವೆಗಾಗಿಯೋ ಅವ್ರಿಗೇನೋ ತ್ರಾಸಿದೆ, ಅವರೇ ಕಷ್ಟಪಡ್ತಾ ಇದ್ದಾರೆ. ಆದರೆ ಈ ವ್ಯಕ್ತಿ ಬಹಳ ಸಂಯಮ ಜೀವಿಯಾಗಿರಬಹುದು. ಅವನು ಯೋಗ ಅನ್ನೋ ಶಬ್ದವೂ ಕೇಳಿರ್ಲಿಕ್ಕಿಲ್ಲ. ನಾನು SSLCಯಲ್ಲಿದ್ದಾಗ ನಮಗೊಂದು ಪಾಠ ಇತ್ತು, ಮಾನವತೆ ಅಂತ ಹೇಳ್ಬಿಟ್ಟು. ಇವರೇ ಧಾರವಾಡದವರೊಬ್ಬರು ಯೂನಿವರ್ಸಿಟಿ ಕುಲಪತಿಗಳು ಸದಾಶಿವ ಒಡೆಯರ್ ಬರೆದಿದ್ರು. ಆ ಲೇಖನ ಬರೆದವರು ಅವರು ಆ ಪಾಠ ಇಟ್ಟಿದ್ರು ನಮಗೆ. ಅದರಲ್ಲಿ ಒಬ್ಬ ವಿದೇಶಿಯ, ಅವನು ತನ್ನ ಹುಚ್ಚು ಅಕ್ಕನ ಸೇವೆ ಮಾಡೋದಕ್ಕೋಸ್ಕರ, ಹುಚ್ಚು ಹಿಡಿದಂಥ ಅಕ್ಕನಿಗೆ ನೋಡ್ಕೊಳ್ಬೇಕು ಅಂತ ಹೇಳಿ ಅವನು ಮದುವೆನೇ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡ್ತಾನೆ. ಅಕ್ಕನನ್ನು ಕೊನೆಯ ತನಕ ಚೆನ್ನಾಗಿ ನೋಡಿಕೊಂಡು ಅವನ ಜನ್ಮ ಸಾರ್ಥಕ ಮಾಡ್ಕೊಳ್ತಾನೆ. ಇದು ಯಾವ ಈ ಸಂಯಮಿಗಿಂತಲೂ ಯಾವ ತಪಸ್ವಿಗಿಂತಲೂ ಕಡಿಮೆ ಅಲ್ಲ. ಇದು ಗೊತ್ತಾಯ್ತಲ್ವ? ಈ ಒಂದು ತಾಳ್ಮೆ ಇದೆಯಲ್ಲ, ಈ ಒಂದು ಸಂಯಮ ಇದೆಯಲ್ಲ, ಅಂಥವ್ರಿಗೆ ಏನಾಗತ್ತಪ್ಪ ಅಂತಾರೆ ಪತಂಜಲಿಗಳಂದರೆ, ಸಂಯಮಾತ್, ಈ ಪರಿಣಾಮತ್ರಯಗಳು ಅಥವಾ ತಾಪತ್ರಯಗಳು ಕಷ್ಟಗಳಲ್ಲಿ ಸಂಯಮವನ್ನು ಹೊಂದಿದವರಿಗೆ ಅತೀತ ಮತ್ತು ಅನಾಗತದ ಜ್ಞಾನ ಉಂಟಾಗುತ್ತದೆ. ಅತೀತ ಅನಾಗತದ ಜ್ಞಾನ ಅಂದರೆ ಹಿಂದು ಮುಂದೆ ನೋಡಿ ನಡೆಯೋ ಅಂತ ಹೇಳ್ತಿರ್ತೀರಲ್ಲ, ಯಾರಿಗಾದರೂ ತಪ್ಪು ಮಾಡೋರಿಗೆ ಸ್ವಲ್ಪ ಹಿಂದೆ ಮುಂದೆ ನೋಡಿ ತಿಳಿದು ಮಾತಾಡೋ ಅಂತ ಹೇಳ್ತಿರ್ತಾರಲ್ಲ, ಹಿಂದು ಮುಂದು ಇದೇ ಅತೀತ ಅನಾಗತ. ನೋಡಿ, ಕನ್ನಡದಲ್ಲೂ ನಾವು ಆ ಶಬ್ದ ಬಳಸ್ತೀವಿ. ಹಿಂದೆ ಮುಂದೆ ನೋಡಿ ಮಾತಾಡೋ, ಹಿಂದೆ ಮುಂದೆ ನೋಡಿ ನಡ್ಕೋ. ಅದು ಹಿಂದು ಮುಂದಿನ ಜ್ಞಾನ ಯಾಕೆ ಬೇಕು ಅಂದರೆ, ವರ್ತಮಾನದಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ. ನ್ಯಾಯಕ್ಷೇತ್ರದಲ್ಲೂ ಕೂಡ ನ್ಯಾಯಾಧೀಶರುಗಳು ಕಾನೂನನ್ನು ಹೊರತುಪಡಿಸಿಯೂ ಕೂಡ ಹಿಂದಿನ ನ್ಯಾಯಾಧೀಶರು ಕೊಟ್ಟಂತಹ ತೀರ್ಪುಗಳನ್ನು ಉಲ್ಲೇಖ ಮಾಡ್ತಿರ್ತಾರೆ. ಯಾಕೆ ಅಂದರೆ, ಅವರು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಹಳ ಉನ್ನತವಾದಂತಹ ನ್ಯಾಯ ನಿರ್ಣಯವನ್ನು ಮಾಡಿರ್ತಾರೆ, ಸೂಕ್ತವಾದಂತಹ ನ್ಯಾಯ ನಿರ್ಣಯ ಮಾಡಿರ್ತಾರೆ. ಅದನ್ನು ಉಲ್ಲೇಖ ಮಾಡಿ ಇಂತಹ ಕೇಸಲ್ಲಿ ಇಂಥ ನ್ಯಾಯ ನಿರ್ಣಯ ಕೊಡಲಾಗಿತ್ತು, ಅದರ ಆಧಾರದ ಮೇಲೆ ನಾವು ಹೀಗೆ ನಿರ್ಣಯಿಸ್ತಾ ಇದ್ದೀವಿ ಅಂತ ಹೇಳುವುದು ಕೂಡ ಉಂಟು. ಅಂದರೆ ಇದು ಹಿಂದು ಮುಂದಣ ಜ್ಞಾನ ಅಂದರೆ
ವಿವೇಕ ಅಂತಲೇ ಇಟ್ಕೊಂಬಿಡಿ. ವಿವೇಕ ಉದಯವಾಗುತ್ತೆ, ಅವನ ವರ್ತಮಾನದ ಜೀವನ ತುಂಬ ಸುಂದರವಾಗಿರುತ್ತೆ, ಸಾತ್ವಿಕವಾಗಿರುತ್ತೆ. ಇದೇ ಯೋಗ. ಇದು ಕೂಡ ಒಂದು ಯೋಗನೇ. ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಳ್ಳೋದೇ ಯೋಗ ಅಂತ ಭಾವಿಸ್ಬೇಕಾಗಿಲ್ಲ. ನಿಮ್ಮ ನಡೆನುಡಿಯಲ್ಲಿ ಆ ಶಾಂತಿ, ಸಮಾಧಾನ, ತಾಳ್ಮೆ ಇದೆಲ್ಲ ಇತ್ತಪ್ಪ ಅಂತಂದರೆ ಅದು ಕೂಡ ಯೋಗನೇ. ಅದನ್ನೇ ಇಲ್ಲಿ ಪತಂಜಲಿಗಳು ಹೇಳ್ತಾ ಇರೋದು. ಈಗೊಂದು 9ನೇ ಸೂತ್ರದಿಂದ ಇಲ್ಲಿವರೆಗೆ ಅವರು ಹೇಳಿದ್ದಾರೆ. ಅವು ಶಬ್ದಗಳ ಜಾಲದಲ್ಲಿ ವ್ಯಾಖ್ಯಾನಕಾರರು ಸಿಕ್ಕು ಹಾಕೊಂಡ್ಬಿಟ್ಟಿದ್ದಾರೆ. ಅದರ ಅಗತ್ಯ ಏನಿಲ್ಲ ಅಂತ ಅನಿಸುತ್ತೆ. ಆ ಶಬ್ದಗಳ ಜಾಲವನ್ನು ಬಿಡಿಸ್ಕೊಂಡು ನಾವು ಸಾಮಾನ್ಯ ಜ್ಞಾನವನ್ನು ಬಳಸ್ಕೊಂಡ್ರೆ, ಕಾಮನ್ ಸೆನ್ಸ್ ಬಳಸ್ಕೊಂಡ್ರೆ ಅವರು ಅರ್ಥ ಮಾಡ್ಕೋಬೋದು ಇದನ್ನು. ಇದು ಹಿಂದೂ ಮುಂದಣ ವಿವೇಕ, ತಿಳುವಳಿಕೆ. ಇನ್ನು ಕೆಲವು ಯೋಗಿಗಳಿಗೆ ಜ್ಞಾನವೂ ಆಗಬಹುದು. ಅಂದರೆ ಏನಾಗುತ್ತೆ ನಾಳೆ, ಅವರೇನು ಜ್ಯೋತಿಷಿ ಥರ ಎಲ್ರಿಗೂ ಹೇಳ್ತಾ ಹೋಗಲ್ಲ. ಶಿಷ್ಯನ ಉದ್ಧಾರದ ದೃಷ್ಟಿಯಿಂದ ನೋಡಪ್ಪ, ನೀನು ಹೀಗೆ ನಡ್ಕೊಂಡ್ರೆ ನೀನು ಮುಂದೆ ಇಂಥದ್ದು ಅನುಭವಿಸ್ತೀಯ, ಇಂಥ ಪರಿಣಾಮ ಉಂಟಾಗ್ತದೆ. ಆದ್ದರಿಂದ ನೀನು ಹೀಗೆ ನಡ್ಕೋಬೇಕು. ನಿನಗೆ ಮುಂದೆ ಅಪಮೃತ್ಯು ಇದೆ, ಅದಕ್ಕೋಸ್ಕರ ಇಂಥ ಸಿದ್ಧತೆ ಮಾಡ್ಕೊ. ಅಪಮೃತ್ಯುವನ್ನು ಗೆಲ್ಲಬಹುದು ನೀನು, ಇಂತಹ ನಿಯಮಗಳನ್ನು ಇಟ್ಕೊಂಡು ಬದುಕು ಚೆನ್ನಾಗಿ ಅಂತ ಹೇಳ್ಕೊಡ್ಬೋದು. ನಮ್ಮ ಹಿರಿಯರು ಇಂತಹ ಜ್ಞಾನಗಳನ್ನು, ಜ್ಯೋತಿಷ್ಯ ಜ್ಞಾನ ಇರಲಿ ಅಥವಾ ಭವಿಷ್ಯದ ಜ್ಞಾನ ಇರಲಿ, ಇದನ್ನು ಶಿಷ್ಯರ ಉದ್ಧಾರಕ್ಕಾಗಿ ಬಳಸ್ತಾ ಇದ್ರು. ಅಥವಾ ಕಷ್ಟಕಾಲದಲ್ಲಿ ಈ ಕಾಲಜ್ಞಾನ ವಚನಗಳಂತ ಇದಾವಲ್ಲ, ಕಾಲಜ್ಞಾನ ವಚನಗಳೆಲ್ಲವೂ ಭವಿಷ್ಯ ಸೂಚಕಗಳಲ್ಲ. ಎಷ್ಟೋ ವರ್ತಮಾನದ ತಿಳುವಳಿಕೆಯನ್ನು ತಿಳಿಸ್ತಿದ್ರು. 1500 ಅಂತ ಬರ್ತಿದ್ರು, ನಾವು ಚಿಕ್ಕವರಿದ್ದಾಗಲೂ ಬರ್ತಿದ್ರು, ಇತ್ತೀಚೆಗಿಲ್ಲ ಅಷ್ಟೇ. ಆ 1500ದ್ದು ಕೆಲಸ ಏನಿತ್ತಪ್ಪ ಅಂದರೆ, ಈಗ ಉದಾಹರಣೆಗೆ ಮಳೆಗಾಲ ಈ ಸಾರಿ ಸ್ವಲ್ಪ ಕಡಿಮೆ ಇದೆ. ಆದ್ದರಿಂದ ನೀವು ಯಾವ ಬೆಳೆ ಮಾಡಬೇಕೋ ಆ ಬೆಳೆ ಮಾಡಿರಿ. ಅಂದರೆ ನೀರನ್ನು ಹೆಚ್ಚಿಗೆಳ್ತಕ್ಕಂಥ ಬೆಳೆಗಳನ್ನು ಮಾಡಬೇಡಿ. ಅಥವಾ ಮುಂಜಾಗ್ರತೆ ಕ್ರಮ, ನೀವು ಬದುಕನ್ನು ಸುಲಭ ಮಾಡ್ಕೊಳ್ಳೋಕ್ಕೆ ಮುಂಜಾಗ್ರತೆ ಕ್ರಮ ಏನು ತಗೋಬೇಕು ಅವನು ತಗೊಳ್ಳಿ ಅಂತ ಹೇಳಕ್ಕೆ ಬರ್ತಿದ್ರು. ಕಾಲಜ್ಞಾನಿಗಳು ಅಂತ ಕರಿತಿದ್ರು, 1500 ಅಂತ ಕರಿತಿದ್ರು ಅವ್ರಿಗೆ. ಆ ಥರದ್ದೆಲ್ಲ ಇತ್ತು. ಯೋಗ ಮಾರ್ಗದಲ್ಲಿ ಇದು ಸಿದ್ಧಿ ಆಗತ್ತೆ ಅಂತ ಹೇಳ್ತಾ ಇರೋದು. ಅತೀತ ಅನಾಗತ ಜ್ಞಾನ ಅಂದರೆ ತಿಳುವಳಿಕೆ ಸಿದ್ಧಿ ಆಗತ್ತೆ, ಮುಂದಿಂದು ಗೊತ್ತಾಗತ್ತೆ. ಗೊತ್ತಾಗಿದ್ದನ್ನು ಅವನು ಅದನ್ನು ಪ್ರಚಾರಕ್ಕಾಗಿಯೋ ಅಥವಾ ಇನ್ನೊಬ್ಬರನ್ನು ಮೋಸಗೊಳಿಸೋದಕ್ಕಾಗಿಯೋ ಹಣಕ್ಕಾಗಿಯೋ ಬಳಸಲ್ಲ. ಅವನು ತನ್ನ ಹಿತಕ್ಕಾಗಿ, ಜಗತ್ತಿನ ಉದ್ಧಾರಕ್ಕಾಗಿ ಅದನ್ನು ಬಳಸ್ಕೊಳ್ತಾನೆ ಅಂತ ಅರ್ಥ ಇದಷ್ಟೆ. ಆ ಕಾಲಜ್ಞಾನವನ್ನೇ ದುರುಪಯೋಗ ಮಾಡ್ಕೊಂಡು ಇವತ್ತು ಬೇರೆ ಬೇರೆ ಅಂದರೆ ಹೆದರ್ಸೋಕ್ಕೋ ಅಥವಾ ತಮ್ಮ ಕೀರ್ತಿಯನ್ನು ಬೆಳೆಸ್ಕೊಳ್ಳೋಕ್ಕೋ ಹೋಗಿ ಇನ್ನೂ ಹಾಸ್ಯಕ್ಕೆ ಈಡಾಗಿರ್ತಕ್ಕಂಥವ್ರುಂಟು. ಕಾಲಜ್ಞಾನವನ್ನು ಶರಣರು ಈ ಥರ ಅಲ್ಲ ಬಳಸಿರೋದು. ಇದನ್ನು ಕೂಡ ಕಾಲಜ್ಞಾನ ಉಂಟಾಗತ್ತೆ ಅಂತ ಈ ಸೂತ್ರದಲ್ಲಿ ತಗೋಬೋದು. ಅತೀತ ಜ್ಞಾನ, ಅನಾಗತ ಜ್ಞಾನ ಅಂದರೆ ಕಾಲಜ್ಞಾನ ಅಂತಲೇ ಹೇಳ್ಬೋದು. ಕಾಲಜ್ಞಾನ ಅನ್ನೋ ಶಬ್ದ ಬಳಸಿಲ್ಲ ಅವರು. ಕಡ್ಕೋಳ ಮಡಿವಾಳಪ್ಪನವರು, ಶಿಶುನಾಳ ಶರೀಫರು, ಇಂಥವರೆಲ್ಲರೂ ಕೂಡ ಕಾಲಜ್ಞಾನವನ್ನು ಹೇಳಿದ್ದಾರೆ. ಆದರೆ ಆ ಕಾಲಜ್ಞಾನ ಅದು ಹಣಕ್ಕಾಗಿ ಅಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ಧ್ಯಾನದ ಸಂದರ್ಭದಲ್ಲಿ ಇಂಥ ಕೆಲಸಗಳಾಗಬಹುದು, ಇಂತಿಂಥ ಬದಲಾವಣೆಗಳಾಗ್ಬೋದು. ಅದಕ್ಕೆ ನೀವು ಹೊಂದಿಕೊಳ್ಳಿರಿ, ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಹೇಳೋದಕ್ಕೆ ಏನು ಕಡ್ಕೋಳ ಮಡಿವಾಳಪ್ಪನವ್ರ ಕಾಲಜ್ಞಾನದಲ್ಲಿ ಬರುತ್ತೆ. ಏನಾಯ್ತಪ್ಪ ಜಗತ್ತು, ಎಂಥ ಸ್ಥಿತಿಗೆ ಹೋಗ್ತಾ ಇದೆ ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ಗೂಳಿ ಇಲ್ಲದೆ ಗರ್ಭ ಧರಿಸ್ಯಾವು. ಅಂದರೆ ಹೋರಿ ಇಲ್ಲದೇನೆ ಗರ್ಭ ಧರಿಸೋದು. ಇಂಜೆಕ್ಷನ್ ಮಾಡೋ ಕಾಲ ಬಂತಲ್ಲ, ಹಸುಗಳಿಗೆ ಇಂಜೆಕ್ಷನ್ ಮಾಡೋ ಕಾಲ ಬಂತು. ಹಿಂಗೆ ಈ ಥರದ್ದೆಲ್ಲ ಅವರು ಇದನ್ನು ಸುಮಾರು ಒಂದು 100 ವರ್ಷದ ಮುಂದೆ, ಅಂದರೆ 100 ವರ್ಷಕ್ಕಿಂತ ಮೊದಲೇ ಹೇಳಿದಾರಲ್ಲ.
ಆ ಆ ಘಟನೆ ಸಂಭವಿಸೋದಕ್ಕೆ 100 ವರ್ಷ ಮೊದಲು ಹೇಳಿದ್ದಾರೆ ಅದನ್ನ. ಅದರ ಅರ್ಥ ಅದರಿಂದ ಅವರು ಲಾಭ ಮಾಡ್ಕೋಬೇಕು ಅಂತಲ್ಲ, ಅಥವಾ ಯಾರನ್ನು ಶರಣರನ್ನ ಎತ್ತಿ ಹಿಡಿಬೇಕು ಅಂತಲ್ಲ, ಆ ರೀತಿ ಹೇಳಿದ್ದಲ್ಲ ಅದು. ಅವ್ರಿಗೆ ಧ್ಯಾನ ಮಾಡುವಾಗ ಅವ್ರಿಗನ್ನಿಸ್ತು, ಓಹೋ ಇಂಥ ಕಾಲನೂ ಬರುತ್ತೆ. ಆವಾಗ ಇದನ್ನು ಯಾರು ನಂಬಂಗಿರಲಿಲ್ಲ, ನಂಬೋ ಸ್ಥಿತಿಯಲ್ಲಿರಲಿಲ್ಲ. ಆದರೆ ಅದು ಸತ್ಯ ಆಯಿತು ಮುಂದೆ. ಹೀಗೆ ಕಾಲಜ್ಞಾನ ಉಂಟಾಗುತ್ತಲ್ಲ, ಇದನ್ನೇ ಪರಿಣಾಮತ್ರಯ ಸಂಯಮಾತ್, ಸಂಯಮ ಜೀವಿ ಆದರೆ ತಾಳ್ಮೆಯಿಂದ ಜೀವನ ಅನುಭವವನ್ನು ಬಳಸ್ಕೊಳ್ತಾ ಇದ್ದರೆ ನಿನಗೆ ಅತೀತದ ಜ್ಞಾನ. ಹಿಂದಿನವ್ರು ಏನು ತಪ್ಪು ಮಾಡಿದ್ರು, ನಾನೇನು ತಪ್ಪು ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಅಥವಾ ಹಿಂದಿನವರು ಯಾಕೆ ಅವರು ಸಿದ್ಧಪುರುಷರಾದರು, ಹಾಗೆ ನಾನು ನಡ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಭವಿಷ್ಯದ ಜ್ಞಾನ ಗೊತ್ತಾಗುತ್ತೆ, ಭವಿಷ್ಯದ ಕಾಲಜ್ಞಾನ ಗೊತ್ತಾಗುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.